ಆತ್ಮೀಯ ಶಿಕ್ಷಕ ಮಿತ್ರರೇ, ಯುಡ್ಯಾಸ್ ಪ್ಲಸ್ ಅಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಹೊಸ ಮಾಡಿದ್ದೀರಿ ಹೋದ ವರ್ಷ, ಆದರೂ ಈ ವರ್ಷ ಒಂದಿಷ್ಟು ಮಾಹಿತಿಯನ್ನು ಮತ್ತೆ ಮರುಕಳಿಸಬೇಕು ಮತ್ತು ನಿಮಗೆ ತಿಳಿಸ್ಬೇಕಂತ ಸದುದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ನಾವೇನು ಮಾಡಿದ್ದೀವಿ, ಲಾಗಿನ್ ಆಗಿದ್ದೇವೆ. ಲಾಗಿನ್ ಆದಾಗ ಇಲ್ಲಿ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದ್ದೇವೆ. ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬಲಗಡೆ ಕಾಣ್ತಾ ಇದೆ ನೋಡಿ. ಈ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಓಪನ್ ಆದ ನಂತರ ಇಲ್ಲಿ ವೇವ್ ಕ್ಲಾಸ್ ವೈಸ್ ಮತ್ತು ಸೆಕ್ಷನ್ ವೈಸ್ ಅಂತಿದೆ ನೋಡಿ. ಇದನ್ನು ನಾವು ಸೆಕ್ಷನ್ ವೈಸ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇವೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಸೆಕ್ಷನ್ ವೈಸು ಮತ್ತು ಗ್ರೇಡ್ ವೈಸು ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ವೇವ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ. ಇಲ್ಲಿ ತರಗತಿ ಸಂಖ್ಯೆ ಮುಂದೆ ವೇವ್ ಮ್ಯಾನೇಜ್ಮೆಂಟ್ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ 14 ಇನ್ಕಂಪ್ಲೀಟ್ ಅದು ಬಂದಿದೆ, 14 ಟೋಟಲ್ ಮಕ್ಕಳ ಸಂಖ್ಯೆ. ಅದಕ್ಕಾಗಿ ನಾವು ಇದನ್ನು ಈ ವೇವ್ ಮ್ಯಾನೇಜ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇವೆ. ಮಾಡಿಕೊಂಡ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ನೋಡ್ಬೋದು ನೀವು, GP ಅಂದರೆ ಜನರಲ್ ಪ್ರೊಫೈಲ್, ಸಾಮಾನ್ಯ ಮಾಹಿತಿ ಇರ್ತದೆ. EP ಅಂದರೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಮತ್ತು FP ಅಂದರೆ ಫೆಸಿಲಿಟಿ ಪ್ರೊಫೈಲ್. ಈ 3 ಆದ ನಂತರ ಪ್ರತಿಯೊಂದು ವಿದ್ಯಾರ್ಥಿಗೂ ಡಾಟಾವನ್ನು ಸಬ್ಮಿಷನ್ ಕೊಡಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಹಸಿರು ಬಂದಿದ್ದಾವೆ. ಹಸಿರು ಅಂದರೆ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಕಂಪ್ಲೀಟ್ ಅಂತ ಬರ್ತಿದೆ ನೋಡಿ. ಈ ರೀತಿಯಾಗಿ ಪ್ರತಿಯೊಂದು ಮಗು ಪ್ರತಿಯೊಂದು ತರಗತಿ ಕೂಡ ಮಾಡಬೇಕು. ಇಲ್ಲಿ ನೋಡಿ, ನಾಟ್ ಸ್ಟಾರ್ಟೆಡ್ ಅಂತಿದೆ, ಅಂದರೆ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗಬೇಕಾಗಿತ್ತಂದರೆ ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ GP ಇದನ್ನು ಕ್ಲಿಕ್ ಮಾಡುತ್ತೇನೆ. ಈ GP ಕ್ಲಿಕ್ ಮಾಡಿದ ನಂತರ ಯಾವ್ಯಾವ ಮಾಹಿತಿ ಬರುತ್ತೆ ನೋಡೋಣ ಬನ್ನಿ. ಈ ರೀತಿಯಾಗಿ ಮಾಹಿತಿ ಬರುತ್ತೆ. ಆಲ್ರೆಡಿ ನೀವು ತುಂಬಿದ ಮಾಹಿತಿ ಬರುತ್ತೆ. ಇಲ್ಲಿ ಯಾವುದು ಮಾಹಿತಿ ಕೊರತೆ ಇದೆ ಅದನ್ನು ಹಾಕಿ ಇಲ್ಲಿ ನಾವೇನು ಮಾಡಬೇಕಂದ್ರೆ ಸೇವ್ ಅಂತ ಕೊಡಬೇಕು. ಇಲ್ಲಿ ಬ್ಲಡ್ ಗ್ರೂಪ್ ಕೇಳಿದೆ ನೋಡಿ. ಬ್ಲಡ್ ಗ್ರೂಪ್ ಗೊತ್ತಿದ್ದರೆ ಒಂದು ಗ್ರೂಪನ್ನು ಹಾಕಿ, ಇಲ್ಲ ಆದರೆ ಅಪ್ಡೇಟ್ ಸೂನ್ ಅಂತ ಹಾಕಿ ನಾವು ಸೇವ್ ಮಾಡಿಕೊಳ್ಳಬೇಕು. ಸೇವ್ ಮಾಡಿಕೊಂಡ ನಂತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾವು ಆ ಶಾಲೆಯ ಆ ಮಗುವಿನ ರೋಲ್ ನಂಬರ್ ಎಷ್ಟಿದೆ ಅದನ್ನು ಹಾಕೋಬೇಕು. ಇಲ್ಲಿ ಆಲ್ರೆಡಿ ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ ಇದೆಯಲ್ಲ, ಆ ನಂಬರ್ ಇಲ್ಲಿ ನಮ್ಮದಾಗಿರ್ತದೆ. ಮತ್ತು ಆಗಿದ್ದಿಲ್ಲ ಅಂದ್ರೆ ಅದನ್ನು 1 ನಂಬರ್ ರಿಜಿಸ್ಟರ್ ಇರುವಂಥ ನಂಬರನ್ನು ಇಲ್ಲಿ ನಮೂದಿಸಬೇಕು. ನಮೂದಿಸಿದ ನಂತರ ಇಲ್ಲಿ ಕೆಳಗಡೆ ಪ್ರಿವಿಯಸ್ ಅಬ್ಟೆಂಡ್ ಅಂದರೆ ಪರ್ಸೆಂಟೇಜ್ ಎಷ್ಟದ ಮಗು, ಹೋದ ವರ್ಷ ಕಲಿತ ಮಗು ಪರ್ಸೆಂಟೇಜ್ ಎಷ್ಟದ, ಶಾಲೆ ನಡೆದ ದಿನಗಳು ಎಷ್ಟದವ ಅಂಥೇಳಿ ಹಾಕಬೇಕಾಗತ್ತಾ. ಒಂದಿಷ್ಟು ತಿದ್ದುಪಡಿ ಇದ್ದರೆ ಅದನ್ನು ಮಾಡಿಕೊಳ್ಳಬಹುದು. ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ಇಲ್ಲಿ ಸೇವ್ ಇದೆ ನೋಡಿ, ಸೇವನ್ನು ಕ್ಲಿಕ್ ಮಾಡಬೇಕು. ಸೇವ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬರ್ತದೆ, ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೆಸಿಲಿಟಿ ಬಂತು, ಎನ್ರೋಲ್ಮೆಂಟ್ ಆಯಿತು, ಜನರಲ್ ಪರ್ಪಲ್ ಆಯಿತು. ಇನ್ನು ಫೆಸಿಲಿಟಿ ಒಳಗೆ ಯಾವ ಮಕ್ಕಳಿಗೆ ಯಾವ್ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ, ಮಕ್ಕಳಿಗೆ ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಅಂತ ಮಾಹಿತಿ ಕೇಳ್ತದೆ. ಈಗ ನಾವು ಒಂದು ವೇಳೆ ನಮಗೆ ಇಂಗ್ಲೀಷ್ನಲ್ಲಿ ಗೊತ್ತಾಗಲಿಕ್ಕಂದ್ರೆ ಇಲ್ಲಿ ಒಂದು 3 ಚಿಕ್ಕೆ ಕಾಣಿಸ್ತವಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಬರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಗ್ಲೀಷಿಂದ ಕನ್ನಡ, ಕನ್ನಡದಿಂದ ಇಂಗ್ಲೀಷ್ ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದಾಗಿದೆ. ನಿಮಗೆ ಗೊತ್ತಾದರೆ ಅದನ್ನು ಇಂಗ್ಲೀಷಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ಕನ್ನಡದಲ್ಲಿ ಇಟ್ಕೋಬೋದು. ಈಗ
ಕನ್ನಡದಲ್ಲಿ ತುಂಬುತ್ತಾ ಹೋಗೋದಾದರೆ ವಿದ್ಯಾರ್ಥಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅಂತ ಕೇಳ್ತದೆ. ಹೌದು ಅಂತ ನಾವು ಕ್ಲಿಕ್ ಮಾಡಿದಾಗ ಏನೇನು ಸೌಲಭ್ಯ ಒದಗಿಸಿದ್ದೀರಿ ನೋಡಬೇಕು. ಉಚಿತ ಟೆಕ್ಸ್ಟ್ ಬುಕ್ ಕೊಡಲಾಗಿದೆ, ಉಚಿತ ಸಮವಸ್ತ್ರ ಕೊಡಲಾಗಿದೆ, ಮತ್ತು ಇನ್ನು ಇವು ಅಂಗವಿಕಲ ಆಗಿದ್ದಂದ್ರೆ ಅಂಗವಿಕಲ ಅಂತ ಅಲ್ಲಿ ಫಸ್ಟ್ನೇದು ಜನರಲ್ ಪರ್ಪಲ್ ಹಾಕಿದ್ದೀರಂದ್ರೆ ಅಂಗವಿಕಲ ಮಕ್ಕಳಿಗೆ ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಮಾಹಿತಿ ಬರ್ತದೆ. ಮತ್ತು ಈ ವಿದ್ಯಾರ್ಥಿಯ ನಿರ್ದಿಷ್ಟ ಕಲಿಕಾ ಅಸಾಮರ್ಥ್ಯ ಪರೀಕ್ಷಿಸಲಾಗಿದೆ ಅಂತ ಕೇಳ್ತದೆ. ಅದು ಏನದ ಆ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿ ಪ್ರತಿಭಾವಂತ ಆಗಿತ್ತಂದ್ರೆ ಎಸ್ ಅಂತ ಕೊಡಬೇಕು. ಅವು ಯಾವ ವಿಭಾಗದಲ್ಲಿ ಪ್ರತಿಭಾವಂತದನ್ನಂತ ನೋಡಬೇಕು. ಇಲ್ಲಾಂದರೆ ನೋ ಅಂತ ಕೊಡಿ. NCC ಮತ್ತು NSS ಇದ್ದರೆ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಂಟರ್ನೆಟ್ ಸೌಲಭ್ಯ ಸಾಧನಗಳ ನಿರ್ವಹಿಸುವ ಸಾಮರ್ಥ್ಯ ಐತಂತ ಕೇಳ್ತದೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಆಲ್ಮೋಸ್ಟ್ ಆಲ್ ಮೊಬೈಲ್ ಬಳಸ್ತಾರೆ. ಆ ಮೊಬೈಲು ಕೂಡ ಇಲ್ಲಿ ಇದೆ, ಆದ್ದರಿಂದ ನಾವು ಎಸ್ ಅಂತ ಕೊಡಬೇಕು. ಇನ್ನು ಹೈಟನ್ನು ನಾವು ಸ್ವಲ್ಪ ಇದನ್ನು 60 ಸೆಂಟಿಮೀಟರಿಂದ 256 ಸೆಂಟಿಮೀಟರ್ವರೆಗೆ ಇದು ಬರಿಬೇಕಂತ ಹೇಳ್ತೈತಿ. ಅದಕ್ಕೆ ನಿಜವಾದ ಎಷ್ಟು ಸೆಂಟಿಮೀಟರ್ ಮಗು ಅದನ್ನು ತೂಕ ಮಾಡಿ ಇವೊಂದಿಷ್ಟು ಎತ್ತರವನ್ನು ಅಳತೆ ಮಾಡಿ ಇಡಬೇಕು. ತೂಕವನ್ನು ಆ ಮಗುವಿಂದ ಹಾಕಬೇಕು. ಹಾಕಿ ಆ ಮಗುವಿನ ವಾಸಸ್ಥಳದಿಂದ ಶಾಲೆಗೆ ಎಷ್ಟು ದೂರದ ಅದನ್ನು ಕ್ಲಿಕ್ ಮಾಡಿಕೊಡ್ರಿ. ಆಮೇಲೆ ತಂದೆ ತಾಯಿ ಪೋಷಕರ ಶಿಕ್ಷಣದ ಗುಣಮಟ್ಟವನ್ನು ಇಲ್ಲಿ ನಾವೇನು ಮಾಡಬೇಕಾಗ್ತದಂದ್ರೆ ಇಲ್ಲಿ ಅಪ್ಡೇಟ್ ಮಾಡ್ತದೆ. ಅಂದರೆ ಉದಾಹರಣೆಗೆ ಪ್ರಾಥಮಿಕ ಅದನ್ನು ಹೈಯರ್ ಪ್ರೈಮರಿ ಅದನ್ನು ಆಮೇಲೆ ಸೆಕೆಂಡ್ರಿಗಿಂತ ಹೆಚ್ಚು ಕಲ್ತಾನೋ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತಿದೆ ನೋಡಿ, ಉಳಿಸಿ ಅಂದರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಕೆಲವೊಂದು ಯಾವುದಾದ್ರೂ ಮಿಸ್ ಆಗಿದ್ದು ಅಂದರೆ ಈ ರೀತಿಯಾಗಿ ತೋರಿಸುತ್ತಾ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಸಂಬಂಧಪಟ್ಟಂಥ ವಿಷಯವನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಉಳಿಸಿ ಅಂತ ಕ್ಲಿಕ್ ಮಾಡಿ, ಮುಂದೆ ಅಂತೇಳಿ ಮತ್ತೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಂತ ಬರುತ್ತೆ ಇಂಗ್ಲೀಷ್ನಲ್ಲಿ. ಆದ್ರೆ ಈಗ ಮಗುವಿನ ಇದನ್ನು ಮಾಹಿತಿಯನ್ನು PDF ರೂಪದಲ್ಲಿ ನೀವು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಬಹುದು. ಮತ್ತು ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಿತ್ತಂದರೆ ಕೆಳಗಡೆ ಬನ್ನಿ, ಇಲ್ಲಿ ಸಂಪೂರ್ಣ ಡೇಟಾ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸರಿ ಅಂತ ಖಚಿತಪಡಿಸುವಿರಾ ಅಂತ ಕೇಳ್ತದೆ. ಸರಿ ಅಂತ ಕೊಡಬೇಕು. ನೆಕ್ಸ್ಟ್ ಮುಂದಿನ ವಿದ್ಯಾರ್ಥಿಗಳು ಹೋಗ್ಬೋದು. ಇದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಇದು ಸಂಬಂಧಪಟ್ಟಂಥ ದಾಖಲೆಗಳು ಏನೇನು ಬೇಕು ಅನ್ನೋದು ನಾವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಫ್ರೀಯಾಗಿ ನೀವೇನು ಮಾಡ್ಬೋದು ಅಂದ್ರೆ ನೀವು ಫಸ್ಟಿಗೆ ನೀವು ಬರೆದಿಟ್ಕೊಂತೀರಂದ್ರೆ ಈ ಮಾಹಿತಿ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳೊಂದಿಗೆ ನಮಸ್ಕಾರ.